ಚೆನ್ನಾಗಿತ್ತು. ಸ್ಟೋರಿ ಎಲ್ಲ ಸ್ಟೈಲ್ ಸೂಪರ್ ಆಗಿತ್ತು. ನೆಕ್ಸ್ಟ್ ಲೆವೆಲ್ ಆಕ್ಷನ್ ಏನಲ್ಲ. ರಾಜ್ವಿ ಶೆಟ್ಟಿ ಅವ್ರ ಎಲ್ಲಾರ ಆಕ್ಟಿಂಗ್ ಚೆನ್ನಾಗಿದೆ, ಸೂಪರ್ ಆಗಿದೆ, ನೋಡ್ಬೋದು. ಇಂಥ ಲ್ಯಾಂಡ್ ಲಾರ್ಡ್ಗೆ ಓದಿದಂತ ಜನ ಕಾನೂನನ್ನು ಅರಿತುಕೊಂಡು ಸಂವಿಧಾನದ ಬಗ್ಗೆ ವಿವರವಾಗಿ ವರ್ತಿಕೊಂಡಂತ ವ್ಯಕ್ತಿಗಳು ಇಂಥ ಲ್ಯಾಂಡ್ ಲಾರ್ಡ್ಗಳಿಗೆ ಒಂದು ಬುದ್ಧಿ ಕಲಿಸುವಂತ ಒಂದು ಮೂವಿ ಅಂತ ಹೇಳ್ತಾ ಇದ್ದೀವಿ. ಇದು ಸಂವಿಧಾನದ ನಂತರ ಜನರ ಬದಲಾವಣೆಗಾಗಿ ಸಮಾನತೆಗಾಗಿ ಒಂದು ಮೂವಿ ಮಾಡಿದ್ದಾರೆ. ಜೈ ವಿಜಯ್. ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಸಮಾನವಾಗಿ ಬದುಕಬೇಕು. ಸ್ವತಂತ್ರ ಪೂರ್ವದಲ್ಲಿ ಏನಿತ್ತು, ಈ ಸಂವಿಧಾನ ಬರೋಕ್ಕಿಂತ ಮುಂಚೆ ಏನಿತ್ತು, ಈ ಆಡಳಿತ ರಾಜಪ್ರಭುತ್ವ ಇತ್ತಲ್ಲ, ಅದೆಲ್ಲ ಅಳಿದು ಇವತ್ತು ಸಮಾನವಾಗಿ ಈ ಸಮಾಜದಲ್ಲಿ ತಳಮಟ್ಟದಿಂದ ಮೇಲ್ವರ್ಗದವರೆಗೂ ಎಲ್ಲರೂ ಸಮಾನವಾಗಿ ಬದುಕಬೇಕು ಅಂತ ಹೇಳಿ ಸೊಸೈಟಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಪ್ರತಿಯೊಬ್ರು ಈ ಮೂವಿನ ಬಂದು ನೋಡ್ಬೇಕು. ಪ್ರತಿಯೊಂದು ಪಾತ್ರನ ಜೀವಾಳವಾಗಿ ತುಂಬಿದ್ದಾರೆ. ಮೂವಿ ಚೆನ್ನಾಗಿದೆ, ಬಂದ್ ನೋಡಿ. ಎಲ್ಲ ಇಂಡಸ್ಟ್ರಿಯಲ್ಲಿ ಬಿಗ್ ಸ್ಟಾರ್ ದುನಿಯಾ ವಿಜಯ್ ಅವ್ರ ಬಗ್ಗೆ ಡೈಲಾಗ್ ಹೇಳಿದ್ರೆ, ಸ್ಟೋರಿ ಹೇಳಿದ್ರೆ ಚೆನ್ನಾಗಿರಲ್ಲ. ಲೈಫ್ ಬೀಳುತ್ತೆ, ಸ್ಟಾರ್ ಗಿರಿ ಬರುತ್ತೆ ಹೋಗುತ್ತೆ. ಆದ್ರೆ ಇಲ್ಲಿರೋದು ಸ್ಯಾಂಡಲ್ವುಡ್ ಸಲ್ಗ ದುನಿಯಾದಲ್ಲಿ ಹೆಂಗ್ ಬೇಕಾದ್ರು ಹೆಸರು ಮಾಡ್ತಾನೆ. ಆಕ್ಷನ್ ಮಾಡಕ್ಕೂ ರೆಡಿ, ಆಕ್ಷನ್ ಮಾಡ್ಸಕ್ಕೂ ರೆಡಿ. ಎತ್ತಕ್ಕಾಗಲ್ಲ ಬ್ಲಾಕ್ ಕೋಬ್ರಾ ಅಂದ್ರೆ ಇಷ್ಟು ಜನ ಮಲ್ಲಿಗೆ ಹೂ ಮುಡ್ಕೊಂಬಂದಿರ ರಚಿತಾ ರಾವ್ ನೋಡಿದ್ರೆ, ಫಸ್ಟ್ ಟೈಮ್ ಮಚ್ಚಿಡ್ಕೊಂಬಂದಿರ ರಚಿತಾ ರಾವ್ ನೋಡಿದ್ರೆ, ನಟನೆಯಲ್ಲಿ ಅವ್ರ ನಯಂತ್ರ ಈ ಸಿನಿಮಾದಲ್ಲಿ ಆಕ್ಷನ್ ಮಾಡಿದ್ರೆ ಭಯಂಕರ. ಹಳ್ಳಿ ಪಾತ್ರದಲ್ಲಿ ಅವ್ರ ಆಕ್ಟಿಂಗ್ 100 ಸಾಲು. ಇಂಡಸ್ಟ್ರಿಗೆ ಒಬ್ಬರೇ ಲೇಡಿ ಸೂಪರ್ ಸ್ಟಾರ್ ಸರ್. ಕನ್ನಡದಲ್ಲಿ ಕ್ಲಾಸ್ ಆಗಿ ನೋಡ್ತಾ ಇದ್ದಾರೆ ರಚಿತಾ ರಾವ್ನ, ಫಸ್ಟ್ ಟೈಮ್ ಮಾಸ್ ಆಗಿ ನೋಡ್ತಾ ಇದ್ದೀನಿ. ಅವ್ರಿಗೋಸ್ಕರ ಈ ಸಿನಿಮಾ ನೋಡಕ್ ಬಂದೆ. ಇನ್ನು ಸಿನಿಮಾ ಬಗ್ಗೆ ಮತ್ತೆ ನಮ್ಮ ರಾಜ್ವಿ ಶೆಟ್ಟಿ ಹೇಳ್ಬೇಕು ಸರ್. ಬಯಲ್ 30 kg ಮಟನ್ ಇಲ್ಲ ಏನ್ ಸರ್, ಆ ಲೆವೆಲ್ಗೆ ವಿಲನ್ ಆಕ್ಷನ್ ಮಾಡಿದ್ರೆ ಅಪ್ಪ ಈ ಕಡೆ ಕಾಮಿಡಿಗೂ ಸೆಟ್ ಆಗ್ತಾರೆ, ವಿಲನ್ಗೂ ಸೆಟ್ ಆಗ್ತಾರೆ, ಹೀರೋಗೂ ಸೆಟ್ ಆಗ್ತಾರೆ. ರಾಜ್ವಿ ಶೆಟ್ಟಿ ಅವರ ಎಲ್ಲಿದ್ರು ಇಷ್ಟು ಸಹ ಓಕೆನಾ. ಇನ್ನು ಈ ಸಿನಿಮಾದಲ್ಲಿ ಫಾದರ್ ಸೆಂಟಿಮೆಂಟ್, ಮದರ್ ಸೆಂಟಿಮೆಂಟ್, ಲವರ್ ಸೆಂಟಿಮೆಂಟ್, ವೈಫ್ ಸೆಂಟಿಮೆಂಟ್, ಲೈಫ್ ಸೆಂಟಿಮೆಂಟ್, ಆಲ್ ಇನ್ ಟೋಟಲ್ ಸೆಂಟಿಮೆಂಟ್ ಇಟ್ಟವ್ರೆ. ಕಾಂತಾರ ಒಂದು ಮಣ್ಣಿಗಾಗಿ ಮತ್ತು ಜನಪರವಾಗಿ ಇರುವಂತ ಸಿನಿಮಾ ಸಖತ್ತಾಗಿದೆ. ಒಳ್ಳೆ ಆಕ್ಷನ್ ಬರ್ತದೆ. ಎಲ್ಲ ಒಂದ್ ಕಡೆ ಹಳ್ಳಿ ನರ್ಸಿಂಗ್ ಕಳೆದೋಗ್ತಿದೆ, ಅದನ್ನ ಮತ್ತೊಮ್ಮೆ ನೋಡೋ ಕೆಲಸ ಮಾಡಿದ್ರೆ ನಮ್ಮ ಮಂಡ್ಯದಿಂದ ಇಂಡಿಯಾವರೆಗೂ ಸಿನಿಮಾ ನೋಡಂತಿದ್ದು ಕೋಲಾರ ಸ್ಟೋರಿನ ಕೆಜಪ್ಪ ಹೆಸರು ಎತ್ಕೊಂಡ್ರು. ಈಗ ಮತ್ತೆ ಕೋಲಾರ ಸ್ಟೋರಿ ಮಾಡಿದ್ರೆ ಸಖತ್ತಾಗಿದೆ. ಕೋಪ ಬಂದ್ರೆ ಸುಮ್ಮನಿದ್ರೆ ರಾಜಯ್ಯ, ಕೋಪ ಬಂದ್ರೆ ಕೊಳ್ಳಿ ರಾಜಯ್ಯ. ಜೈ ದುನಿಯಾ ವಿಜಯ್. ತುಂಬಾ ಖುಷಿ ಆಗಿದ್ ವಿಚಾರ ಏನಂದ್ರೆ, ಒಂದ್ ಒಳ್ಳೆ ಸಿನಿಮಾ ನೋಡಿದೆ ಸರ್. ಆಮೇಲೆ ಈ ಲ್ಯಾಂಡ್ ಲಾರ್ಡ್ ಸಿನಿಮಾದ ಸ್ಪೆಷಾಲಿಟಿ ಏನಂದ್ರೆ, ದುನಿಯಾ ವಿಜಯ್ ಅವ್ರು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದಾರೆ ಅಂದ್ರೆ, ಅದು ಆಕ್ಟಿಂಗ್ ಎಲ್ಲ ನೈಜವಾಗಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ರಾಜ್ವಿ ಶೆಟ್ಟಿ ಅವರು ಏನ್ ಸರ್, ಆ ವಿಲನಿಸಮ್ ಅವ್ರ ಕಣ್ಣಲ್ಲಿ ತೋರ್ಸ್ತಕ್ಕಂತ ಒಂದು ನಟನೆ ಅದ್ಭುತ ಸರ್. ಆಮೇಲೆ ಸಿನಿಮಾದಲ್ಲಿ ಏನಂದ್ರೆ, ಒಂದು ನೈಜ ಘಟನೆಗಳನ್ನ ಆಧರಿಸಿ ಸಿನಿಮಾ ತೆಗೆದಿದ್ದಾರೆ. ಅಂದ್ರೆ ಮುಖ್ಯವಾಗಿ ಏನಂದ್ರೆ, ಒಂದು ಹಳೆ ಕಾಲದಲ್ಲಿ ಆ ಶೋಷಣೆ ಆಗಿರ್ಬೋದು, ದೌರ್ಜನ್ಯ ಆಗಿರ್ಬೋದು, ಭ್ರಷ್ಟಾಚಾರ ಆಗಿರ್ಬೋದು ಹೇಗಿತ್ತು ಅಂತೇಳಿ ಕಣ್ಣಿಗೆ ಕಡ್ದಂಗೆ ತೋರಿಸಿದಾಗ ನಾನು ಕನೆಕ್ಟ್ ಆಗಿದ್ದೆ. ಏನಂದ್ರೆ, ಆ 90s ಅಲ್ಲಿ ನಾವು ಕೂಡ ಅನ್ಭವಿಸಿ, ನಮ್ಮ ತಂದೆ ತಾಯಿಗಳಾಗಿರ್ಬೋದು, ನಮ್ಮ ತಾತ ಅವ್ರು ನಿಜವಾಗ್ಲೂ ತುಂಬಾ ಕಷ್ಟಪಟ್ಟಿದ್ದಾರೆ. ಬಳ್ಳಾರಿ ಭಾಗದಲ್ಲಿ, ಆ ಚಳ್ಳಕೆರೆ ಚಿತ್ರದುರ್ಗದ ಭಾಗದಲ್ಲಿ ಆ ಕಥೆ ನನಗೆ ತುಂಬಾ ಕನೆಕ್ಟ್ ಆಯ್ತು, ಇಷ್ಟ ಆಯ್ತು. ಆಮೇಲೆ ದುನಿಯಾ ವಿಜಯ್ ಅವ್ರ ಮಗಳು ಎಷ್ಟು ಚೆನ್ನಾಗಿ ಆಗ್ಬಿಡು, ಹೊಸ ನಟಿ ಅಂತ ಅನ್ನಿಸ್ತಾನೆ ಇಲ್ಲ. ಆಮೇಲೆ ಆ ರೆಟ್ರೋ ಫೀಲ್ ಆಗಿರ್ಬೋದು, ಆ ಸನ್ನಿವೇಶಗಳನ್ನ ಸೃಷ್ಟಿ ಮಾಡೋದಂತೂ ತುಂಬಾ ಕಷ್ಟ. ಟೋಟಲ್ ಆಗಿ ಒಂದು ಒಳ್ಳೆ ಕನ್ನಡ ಸಿನಿಮಾ ಸರ್. ದಯವಿಟ್ಟು ಈ ತರ ಸಿನಿಮಾಗಳು ಬಂದು ನೋಡಿ ಫ್ಯಾಮಿಲಿ ಕುತ್ಕೊಂಡು ಗೆಲ್ಸ್ಬೇಕಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ವಿಜಯ್ ಸರ್ ಜನ ಫೈಟ್ ಮಾಡವ್ರೆ, ತುಂಬಾ ಚೆನ್ನಾಗಿತ್ತು. ಸೊ ನನ್ನ ಮಗಳು ಕೂಡ ಆಕ್ಟ್ ಮಾಡಿದಲ್ಲ ಅದ್ರಲ್ಲಿ. ತುಂಬಾ ಚೆನ್ನಾಗಿದೆ. ಎಲ್ಲ ಆರ್ಟಿಸ್ಟ್ ಸೇರಿ ಎಲ್ಲಾರು ಒಳ್ಳೆ ಪಾತ್ರ ಮಾಡಿದ್ದಾರೆ, ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಎಲ್ಲ ತುಂಬಾ ಚೆನ್ನಾಗಿದೆ, ಖುಷಿ ಆಯ್ತು. ನಮ್ಮ ಮಗಳು ಮಾಡಿದಿರೋದ್ರಲ್ಲಿ ಚೆನ್ನಾಗಿತ್ತು. ಥ್ಯಾಂಕ್ ಯು.